ಫ್ರೀ ಫಿನಾಲೆ. ಸೊ ನಿನ್ನೆ ನಡೆದಂತಹ ಒಂದು ಎಪಿಸೋಡ್ ಶನಿವಾರದ ದಿನದಂದು. ಸೊ ಈ ಎಪಿಸೋಡ್ ನ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಕೆಲವೊಂದಿಷ್ಟು ವಿಷಯಗಳು ಸಖತ್ ಹೈಲೈಟ್ ಆಯ್ತು ನನಗಂತೂ. ಕಾವ್ಯ ಅವರ ಒಂದು ರಿಪ್ಲೈ ಏನಿದೆ ಅದು ಕಿಚ್ಚ ಸುದೀಪ್ ಅವ್ರಿಗೆ ನೇರ ನೇರ ಹೇಳ್ದಂಗಿತ್ತು. ಇನ್ನು ಅಶ್ವಿನಿ ಗೌಡ ಅವರು ಬಿಹೇವ್ ಮಾಡಿದಂತಹ ರೀತಿ, ಮತ್ತೆ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಏನೋ ಹೇಳಲಿಕ್ಕೆ ಹೋಗಿ ಅವರೇನೆ ಸಿಕ್ಬಿದ್ರು ಅಂತ ಅನಿಸ್ತು. ಮೂರನೇ ವಿಷಯ ಇದು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಗಿಲ್ಲಿ ಅಶ್ವಿನಿ ಅವರ ಬಗ್ಗೆ ಹೇಳಿದ್ದನ್ನ ಇನ್ಸ್ಟೆಂಟ್ ಆಗಿನ ಪ್ರೂವ್ ಬೇರೆ ಮಾಡ್ಬಿಟ್ರು ಇಲ್ಲಿ ಅಶ್ವಿನಿ ಗೌಡ ಅವರು. ಇದರ ಜೊತೆಗೆ ಇಲ್ಲಿ ಮತ್ತೊಂದು ವಿಷಯ ಕೂಡ ಇದೆ ಕಿಚ್ಚನ ಚಪ್ಪಾಳೆಗೆ ಸಂಬಂಧಪಟ್ಟ ಹಾಗೆ. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಅಪ್ಡೇಟ್ಗಳಿದಾವೆ. ನಾನು ಅಬ್ಸರ್ವ್ ಮಾಡಿರೋ ಮಟ್ಟಿಗೆ ನನಗೇನು ಅನಿಸ್ತೋ ಸೊ ಅದನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೂ ಕೂಡ ಹಂಗೆ ಅನಿಸ್ತಾ ಅಥವಾ ಏನಾದರೂ ಡಿಫ್ರೆಂಟ್ ಆಗಿ ಅನ್ಸಿದ್ರೆ ಅದನ್ನ ಕೂಡ ನೀವು ಕಮೆಂಟ್ ಮಾಡಬಹುದು. ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಒಂದೊಂದು ವಿಷಯವನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಸೊ ಕಾವ್ಯ ಶೈವ ಅವರು ಕೊಟ್ಟಂತಹ ರಿಪ್ಲೈ. ಸೊ ಆ ರಿಪ್ಲೈ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರು ಕಳೆದ ವಾರದಂದು ಒಂದು ವಿಷಯವನ್ನ ಹೇಳಿ ಹೋಗಿದ್ರು. ನೀವು ಎಲ್ಲೂ ಜಾಸ್ತಿ ಕಾಣಿಸ್ಕೊಳ್ತಾನೆ ಇಲ್ಲ, ಸೊ ನೀವು ಎಲ್ಲೂ ಜಾಸ್ತಿ ಕಾಣಿಸ್ಕೊಂಡಿದ್ದೀರಾ ಅನ್ನೋದಾದ್ರೆ ಅಶ್ವಿನಿ ಗೌಡ ಅವರ ಜೊತೆ ನೀವು ಜಗಳ ಮಾಡಿರೋದಕ್ಕೆ ಅಥವಾ ಅವರಿಂದನೇ ನೀವು ಕಾಣಿಸ್ಕೊಂಡಿದ್ದೀರಾ ಅನ್ನೋ ರೀತಿನಲ್ಲಿ ಹೇಳಿದ್ರು. ಸೊ ಆ ಸಮಯದಲ್ಲಿ ಇಲ್ಲಿ ಕಾವ್ಯ ಶೈವ ಅವರಿಗೆ ಯಾವುದೇ ರೀತಿಯಾಗಿ ಉತ್ತರ ಕೊಡೋದಕ್ಕೆ ಅವಕಾಶ ಇರಲಿಲ್ಲ. ಬಟ್ ಅದು ಅವ್ರ ಮನಸ್ಸಲ್ಲಿ ಹಂಗೇನೆ ಇತ್ತ ಅಥವಾ ಬೇಜಾರಾಗಿತ್ತೇನೋ ಗೊತ್ತಿಲ್ಲ. ಈ ವಾರದಂದು ಒಂದ್ ರೀತಿ ಡೈರೆಕ್ಟ್ ಆಗಿನ ಉತ್ತರವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ನೀವು ಎಪಿಸೋಡ್ ಅನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರಬಹುದು. ವಿಟಿ ತೋರಿಸಿದ್ರು ಹೊರಗಡೆ ಏನೆಲ್ಲ ನಡೀತಾ ಇದೆ, ಯಾವ ರೀತಿ ಕ್ರೇಜ್ ಇದೆ ಅಂತ ಹೇಳಿ. ಸೊ ಆ ಕ್ರೇಜ್ ಅನ್ನ ವಿಟಿಯನ್ನ ನೋಡಿದ ಆದ ನಂತರ ಇಲ್ಲಿ ಕಾವ್ಯ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಜಾಸ್ತಿ ಕಾಣಿಸ್ಕೊಳ್ಳದೆ ಇರಬಹುದು, ಸ್ವಲ್ಪ ಕಾಣಿಸ್ಕೊಂಡಿದ್ದಕ್ಕೇನೆ ಇಷ್ಟೆಲ್ಲ ಕ್ರೇಜ್ ಆಗಿದೆ ಅಂತ ಹೇಳಿದ್ರೆ ಇದ್ರಲ್ಲೇನೆ ಖುಷಿ ಇದೆ ಅನ್ನೋ ರೀತಿನಲ್ಲಿ, ಅಥವಾ ಸ್ವಲ್ಪ ಕಾಣಿಸ್ಕೊಂಡಿದ್ದೆ ಕಡಿಮೆ ಇರಬಹುದು ಬಟ್ ಕಾಣಿಸ್ಕೊಂಡಿದ್ರಲ್ಲೇನೆ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿದೆ, ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿದ್ರೆ ಖುಷಿ ಆಗ್ತಾ ಇದೆ ಅನ್ನೋ ರೀತಿನಲ್ಲಿ ಒಂದು ಟಾಂಟ್ ಮಾಡಿದ್ರು ಅಂತಾನೆ ಅನ್ನಿಸ್ತು ನನಗಂತೂ. ಅಥವಾ ನೇರ ಕಿಚ್ಚ ಸುದೀಪ್ ಅವರಿಗೆ ಹೇಳ್ದಂಗಿತ್ತು, ಕಾಣಿಸ್ಕೊಳ್ದೇನೆ ಇಷ್ಟೆಲ್ಲ ಕ್ರೇಜ್ ಆಯ್ತಾ ಹೊರಗಡೆ ಅನ್ನೋ ರೀತಿನಲ್ಲಿ ಕೇಳ್ದಂಗಿತ್ತು ಅದು. ಬಟ್ ಅವರು ತುಂಬಾನೇ ಸಾಫ್ಟ್ ಆಗಿ ಮುಖದಲ್ಲಿ ನಗು ಇಟ್ಕೊಂಡು ಆ ರೀತಿಯಾಗಿ ಹೇಳಿದ್ರು ಅಂತ ನನ್ನ ಅನಿಸಿಕೆ. ನನಗೆ ಹಂಗ ಅನಿಸ್ತು ಪರ್ಸನಲಿ. ಇನ್ನು ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ, ಗಿಲ್ಲಿ ಅವರು ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡಿದ್ದು. ಸೊ ಅವರು ಒಂದು ಪಾಯಿಂಟ್ ಅನ್ನ ಹೇಳ್ತಾರೆ, ಅಶ್ವಿನಿ ಗೌಡ ಅವರಿಗೆ ಆ ಕೋಪ ಬಂದಾಗ ಅವರು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ ಅನ್ನೋ ರೀತಿನಲ್ಲಿ. ಸೊ ಅದು ಪ್ರೂವ್ ಮಾಡಿದ್ರು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು. ಒಂದ್ ಸ್ವಲ್ಪ ಹೊತ್ತಲ್ಲೇನೆ ಇಲ್ಲಿ ಗಿಲ್ಲಿ ಅವ್ರು ಹೇಳಿ ಒಂದ್ ಸ್ವಲ್ಪ ಹೊತ್ತು ಆಗಿಲ್ಲ, ಆವಾಗ್ಲೇನೆ ಇಲ್ಲಿ ಅಶ್ವಿನಿ ಅವರು ಅದನ್ನ ಎಕ್ಸ್ಪ್ರೆಸ್ ಕೂಡ ಮಾಡ್ಕೊಂಡ್ರು. ಸೊ ಕೋಪ ಕಂಟ್ರೋಲ್ ಆಗೋದಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ಕೊಂಡ್ರು ಕೂಡ. ಅದು ಹೆಂಗೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ, ಎಪಿಸೋಡ್ ಅಲ್ಲಿ ನೋಡೇ ಇರ್ತೀರಾ ನೀವು. ಸೊ ಕ್ಲೀನ್ ಆಗಿ ಅದು ಎಕ್ಸ್ಪೋಸ್ ಕೂಡ ಆಯ್ತು. ಇನ್ನು ಮೂರನೇ ವಿಷಯ, ಅಶ್ವಿನಿ ಗೌಡ ಅವರು ಗಿಲ್ಲಿ ಅವ್ರ ಬಗ್ಗೆ ಮಾತಾಡೋಕೆ ಹೋಗಿ ತಮ್ಮ ಬಗ್ಗೆನೇ ಒಂದು ಗುಟ್ಟನ್ನ ಬಿಟ್ಕೊಟ್ರು. ಅದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ್ರು, ತಾನು ಯಾವುದೇ ಹಳೆಯ ಸೀಸನ್ಗಳನ್ನ ನೋಡಿಲ್ಲ, ಯಾವುದೇ ಒಂದು ಎಪಿಸೋಡ್ಗಳನ್ನ ತಾನು ನೋಡಿಲ್ಲ ಅನ್ನೋ ರೀತಿನಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾತಾಡಿದ್ರು. ಯಾಕೆಂತ ಹೇಳಿದ್ರೆ, ಗಿಲ್ಲಿ ಅವರು ತಾನು ಎಲ್ಲ ಸೀಸನ್ಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ಒಪ್ಕೊಂಡಿದ್ರು. ಹಾಗೇನೆ ತಾನು ಫೇವ್ರೇಟ್ ಅಂತ ಹೇಳಿದ್ರೆ ಹನುಮಂತಪ್ಪ ಅವ್ರ ಸೀಸನ್, ಪ್ರಥಮ್ ಅವರು ಇದ್ದ ಸೀಸನ್ ಅಂತ ಕೂಡ ಹೇಳಿದ್ರು ಕಿಚ್ಚ ಸುದೀಪ್ ಅವರು ಕೇಳಿದಾಗ. ಬಟ್ ಅಶ್ವಿನಿ ಗೌಡ ಅವರು ಮಾತ್ರ ಇಲ್ಲ ಅಣ್ಣ, ನಾನು ಯಾವ್ದು ಸೀಸನ್ ಅನ್ನ ನೋಡಿಲ್ಲ, ಯಾವ್ದು ಎಪಿಸೋಡ್ ನೋಡಿಲ್ಲ ಅನ್ನೋ ರೀತಿನಲ್ಲಿ ಮಾತಾಡಿದ್ರು. ಬಟ್ ನಿನ್ನೆ ಅವರು ಮಾತಾಡುವಂತಹ ಸಮಯದಲ್ಲಿ ಗಿಲ್ಲಿ ಹಳೆಯ ಸೀಸನ್ ನ ಕಂಟೆಸ್ಟೆಂಟ್ಗಳ ರೀತಿ ವರ್ತಿಸ್ತಾನೆ ಅನ್ನೋದನ್ನ ಹೇಳ್ತಾರೆ. ಸೊ ಹಳೆ ಸೀಸನ್ಗಳನ್ನ ನೋಡಿದಿರಾ, ಕಂಟೆಸ್ಟೆಂಟ್ಗಳ ಬಿಹೇವಿಯರ್ ಅನ್ನ ನೋಡಿದಿರಾ, ಅಬ್ಸರ್ವ್ ಮಾಡಿದಿರಾ ಅಂತ ಹೇಳಿದ್ರೆ ಮಾತ್ರ ತಾನೇ ಈ ಎಲ್ಲ ವಿಷಯಗಳು ಗೊತ್ತಾಗೋದು. ಸೊ ನೀವು ಕೂಡ ಅಬ್ಸರ್ವ್ ಮಾಡಿರಬಹುದು. ಸೊ ಈ ರೀತಿಯಾಗಿ ಅಶ್ವಿನಿ ಗೌಡ ಅವರು ಹೇಳ್ತಾ ಇರೋದ್ರ ಅರ್ಥ, ಇವರು ಕೂಡ ಹಳೆಯ ಸೀಸನ್ಗಳನ್ನ ಸ್ವಲ್ಪನಾದ್ರೂ ನೋಡಿದ್ದಾರೆ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ತಾ ಇತ್ತು. ಒಂದು ರೀತಿ ಎಕ್ಸ್ಪೋಸ್ ಆದ ರೀತಿನಲ್ಲೇ ಇತ್ತು. ಇನ್ನು ನೆಕ್ಸ್ಟ್ ನಾಲ್ಕನೇದು, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇಡೀ ಸೀಸನ್ಗೋಸ್ಕರ ಸೇರಿಸಿ ಧ್ರುವಂತ್ ಅವರಿಗೆ ಕೊಟ್ಟಿದ್ರು. ಹಾಗೇನೆ ಅವರಿಗೆ ಗೊತ್ತಿಲ್ಲದ ರೀತಿನಲ್ಲಿ ಅವ್ರು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ಹೇಳಿದ್ರು. ಹಾಗೇನೆ ನೀವು ಬೇಕಿದ್ರೆ ಹೊರಗಡೆ ಬಂದು ವಿಟಿ ನೋಡಿ, ಅವಾಗ ನಿಮ್ಗೇನೆ ಗೊತ್ತಾಗುತ್ತೆ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳಿದ್ರೆ ಸೂಪರ್ ಆಗಿರುತ್ತೆ ಅಂತ ಕೂಡ ಅಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು. ನಿನ್ನೆ ಆ ವಿಟಿನ ಕೂಡ ಹಾಕಿದ್ರು. ಚೆನ್ನಾಗಿರ್ಲಿಲ್ಲ ಅಂತ ಅಲ್ಲ, ಬಟ್ ಬೆಸ್ಟ್ ಎಂಟರ್ಟೈನಿಂಗ್ ಅಂತ ಇತ್ತಾ? ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಹಂಗೇನೆ, ಅದ್ ಯಾವ ರೀತಿ ಅಂತ ನನಗಂತೂ ಅರ್ಥ ಆಗಿಲ್ಲ. ಆ ವಿಟಿನ ನೋಡಿದಾಗ ಇಡೀ ಸೀಸನ್ ಅಲ್ಲಿ ಮಸ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿರೋದು ಧ್ರುವಂತಪ್ಪ, ಅವ್ರಿಗೆ ಗೊತ್ತಿಲ್ಲದೇನೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅನ್ನೋ ರೀತಿನಲ್ಲಿ ಆ ವಿಟಿ ಇತ್ತ. ನೀವೇನೇ ಒಂದ್ಸಲ ರಿಪೀಟ್ ಆಗಿ ನೋಡಿ, ಅವಾಗ ನಿಮ್ಗೇನೆ ಅರ್ಥ ಆಗುತ್ತೆ. ಸೊ ನನಗಂತೂ ಓಕೆ, ಚೆನ್ನಾಗಿತ್ತು ವಿಟಿ, ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ವಿಟಿನ ಚೆನ್ನಾಗೇನೆ ಮಾಡಿದ್ದಾರೆ. ಬಟ್ ವಿಟಿ ಟಾಪ್ ನಾಚ್, ಇಡೀ ಸೀಸನ್ಗೆ ಸೇರಿಸಿ ಚಪ್ಪಾಳೆ ಕೊಡೋ ರೀತಿನಲ್ಲಿದೆ ಅಂತ ನಿಮ್ಗೆ ಅನಿಸ್ತಾ? ಸೊ ನಿಮ್ಮ ಅಭಿಪ್ರಾಯವನ್ನ ನೀವು ಅದನ್ನ ಕಮೆಂಟ್ ಮಾಡಬಹುದು. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ವಿಷಯಗಳು ನನಗಂತೂ ಸಖತ್ ಹೈಲೈಟ್ ಅಂತ ಅನ್ನಿಸ್ತು. ಮೇನ್ ಆಗಿ ಅಶ್ವಿನಿ ಗೌಡ ಅವರ ಒಂದು ವಿಷಯ, ಮತ್ತೆ ಕಾವ್ಯ ಅವರು ರಿಪ್ಲೈ ಕೊಟ್ಟಂತಹ ರೀತಿ, ಮತ್ತೆ ಧ್ರುವಂತ್ ಅವರ ಈ ಒಂದು ಸೀಸನ್ ನ ಚಪ್ಪಾಳೆ. ನಿಮ್ಗೇನು ಅನ್ಸುತ್ತೆ ಇದೆಲ್ಲದರ ಬಗ್ಗೆ? ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ನಿನ್ನೆ ಮತ್ತೊಂದು ವಿಷಯವನ್ನು ಕೂಡ ಹೇಳಿದ್ರು, ನಂಬರ್ 1 ಪ್ಲೇಸ್ ಅಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಇರೋರಿಗೆ 37 ಕೋಟಿಗಿಂತನೂ ಜಾಸ್ತಿ ಓಟು, ಮತ್ತೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋರಿಗೆ ಅದಕ್ಕೆ ತೀರಾ ಹತ್ತಿರದಲ್ಲಿದ್ದಾರೆ ಅನ್ನೋ ರೀತಿನಲ್ಲಿ ಹೇಳಿದ್ರು. ಸೊ ಇದು ಕೂಡ ನಂಬೋ ರೀತಿನಲ್ಲಿ ಇರಲಿಲ್ಲ. ನನಗೆ ಆಕ್ಚುಲಿ ನಂಬಲಿಕ್ಕೆ ಆಗಿಲ್ಲ. ಯಾಕಂತಂದ್ರೆ ಗಿಲ್ಲಿಗೆ ಈ ರೇಂಜಿಗೆ ಕ್ರೇಜ್ ಇರಬಹುದು, ಒಪ್ಕೊಳ್ತೀನಿ. ಬಟ್ ಆಲ್ಮೋಸ್ಟ್ 50% ಡಾಮಿನೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಗಿಲ್ಲಿ ಅವರು. 1000 ಓಟ್ ಬಂದ್ರೆ 500 ಓಟ್ ಗಿಲ್ಲಿ ಅವರು ಡಾಮಿನೇಟ್ ಮಾಡ್ತಾ ಇದ್ದಾರೆ.
ಆ ರೇಂಜಲ್ಲಿ ನೀವು ಬೇಕಿದ್ರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಬೇರೆ ಎಲ್ಲೇ ಬೇಕಿದ್ರು ಚೆಕ್ ಮಾಡಿ, ವೋಟ್ ಅಂತ ಬಂದರೆ ಹಾಗೆ ನಡೀತಾ ಇದೆ. ಸೊ ಹಂಗಿರುವಾಗ ಇನ್ನೊಂದು ಸ್ಪರ್ಧಿ ಕೂಡ ಅವ್ರ ಹತ್ತತ್ರ ಬರೋದಕ್ಕೆ ಹೆಂಗೆ ಸಾಧ್ಯ ಅಂತ ನನಗಂತೂ ಅರ್ಥ ಆಗಿಲ್ಲ. ನಿಮ್ಗೇನಾದರೂ ಅರ್ಥ ಆಗಿದ್ದರೆ ನೀವು ಅದನ್ನು ಕಮೆಂಟ್ ಮಾಡಬಹುದು. ಸೊ ಇದಿಷ್ಟು ವಿಷಯಗಳು ನಿನ್ನೆ ನನಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರೀ ಫಿನಾಲೆ, ಸೊ ಈ ಒಂದು ಎಪಿಸೋಡ್ ನೋಡಿದಾಗ ಅನಿಸಿರುವಂತಹ ಕೆಲವೊಂದಿಷ್ಟು ವಿಷಯಗಳು ಮತ್ತು ಅದ್ರ ಬಗ್ಗೆ ನನ್ನ ಅನಿಸಿಕೆಗಳು. ಸೊ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಇವಾಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.